ಅಂತ ಮರಾಠಿಗರ ಮಧ್ಯದಲ್ಲಿ ಹೋಗಿ ಹೋರಾಟವನ್ನ ಮಾಡಿ ಬೆಳಗಾವಿಯನ್ನ ದಕ್ಕಿಸ್ಕೊಂಡಿರುವಂತ ವೀರ ಕನ್ನಡಿಗರು ಕರವೆಯವರು. ಹಾಗಾಗಿ ಕರವೆಯವ್ರ ಮುಂದೆ ಕಮರ್ಷಿಯಲ್ ಸ್ಟೇಟು, ಶಿವಾಜಿನಗರ, ಪುಲ್ಕೇಶಿ ನಗರ, ಇನ್ಯಾವುದೋ ಟ್ಯಾನಿ ರೋಡ್ ಏನ್ ಪಾಕಿಸ್ತಾನದಲ್ಲಿ ಇದೆಯೇನ್ರಿ? ಪಾಕಿಸ್ತಾನದಲ್ಲಿ ಇದೆಯಾ? ಎಲ್ಲರೂ ಕೂಡ ಇಲ್ಲಿರುವಂತ ಎಲ್ಲಾ ಭಾಷಿಕರು ಕನ್ನಡವನ್ನ ಕಲಿಲೇಬೇಕು, ಕನ್ನಡವನ್ನ ಬಳಸಲೇಬೇಕು. ಅದು ಎಂಥ ವಿಚಾರ ಆದ್ರೂ ಪರವಾಗಿಲ್ಲ, ಯಾವುದೇ ಭಾಷಿಕ ಆದ್ರೂ ಪರವಾಗಿಲ್ಲ, ಯಾವುದೇ ಧರ್ಮದವನು ನನಗೆ ಕನ್ನಡ ಬೇಡ ಅಂತ ಹೇಳಿ ದಬ್ಬಾಳಿಕೆ ಮಾಡಿದ್ರೆ ಯಾವ ಗಲ್ಲಿ ಯಾವ ಏರಿಯಾಕ್ ಬೇಕಾದ್ರೂ ನುಗ್ಲಿಕ್ಕೆ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸಿದ್ಧವಾಗಿದ್ದೀವಿ. ಇದನ್ನು ಘಂಟಾಘೋಷವಾಗಿ ಹೇಳ್ತೀವಿ. ನಾರಾಯಣಗೌಡರು ಕಲ್ಸ್ಕೊಟ್ಟಿರೋದು ನಮ್ಗೆ ಇದೇನೆ. ಯಾವುದೇ ಭಾಷೆಯವನಾಗಿರ್ಲಿ, ಯಾವುದೇ ಧರ್ಮದವನಾಗಿರ್ಲಿ, ಆತ ಕನ್ನಡವನ್ನ ಧಿಕ್ಕರಿಸಿದ್ರೆ, ಕನ್ನಡದ ವಿರುದ್ಧವಾಗಿ ನಡ್ಕೊಂಡ್ರೆ ಮುಲಾಜಿಲ್ದಲೆ ಅಂತವರ ವಿರುದ್ಧ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಬಹಳ ಸಲ ನಿಂತಿದೆ, ಮುಂದೆನೂ ನಿಲ್ಲುತ್ತೆ, ಇವತ್ತು ಕೂಡ ನಿಂತಿದೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ನೀವ್ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪ್ರಶ್ನೆ ಮಾಡಿಸ್ಕೊಂಡು ಮಟ್ಟಕ್ಕೆ ಇವತ್ತು ಕರವೇ ಇಲ್ಲ. ಮತ್ತೆ ಇವತ್ತು ಏನು ನಮ್ಮ ಮೇಲೆ ಕೇಸ್ಗಳನ್ನ ಹಾಕೊಂಡು ಇವತ್ತು ಕೇಸ್ಗಳನ್ನ ಅನುಭವಿಸ್ಕೊಂಡು ಒಬ್ಬೊಬ್ಬ ಕರವೇ ಕಾರ್ಯಕರ್ತನ ಮೇಲೆ 30-40 ಕೇಸ್ಗಳಿದೆ. ಇವತ್ತು 1280 ಕೇಸ್ಗಳನ್ನ ಕರವೇ ಎದುರಿಸ್ತಾ ಇದೆ. ಇವತ್ತು 30ಕ್ಕೂ ಹೆಚ್ಚು ಜನ ಲಾಯರ್ಗಳು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರ 1 ತಿಂಗಳ ಫೀಸ್ ಎಷ್ಟಾಗುತ್ತೆ ಗೊತ್ತಾ? ಒಬ್ಬ ಹೋರಾಟಗಾರನ ಹಿಂದಿರುವಂತ ಕಷ್ಟ ಏನು ಅಂತ ಗೊತ್ತಾ? ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆನ ಬಹಳ ಈಸಿಯಾಗಿ ನೀವು ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡ್ತೀರಾ. ರೋಲ್ ಕಾಲ್ಗಳು ಅಂತೀರಾ ಕನ್ನಡ ಚಳವಳಿಗಾರರನ್ನ. ಇವ್ರು ಈ ಸರ್ಕಾರದ ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ಆ ಸರ್ಕಾರದ ಜೊತೆಲಿ ಸೇರ್ಕೊಂಡ್ಬಿಟ್ಟವ್ರೆ, ಅಡ್ಜಸ್ಟ್ಮೆಂಟ್ ಆಗ್ಬಿಟ್ಟಿದ್ದಾರೆ, ಈಗೆಲ್ಲ ಬಿಂಬಿಸ್ತೀರಾ, ಬಣ್ಣಿಸ್ತೀರಾ. ನಿಮಗೆಲ್ಲ ಆ ತರದ ಜನಗಳಿಗೆ ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ನಾನು ನಿಮ್ಗೆ ಕೇಳೋದು ಒಂದೇ ಪ್ರಶ್ನೆ. ನಮ್ಮಂತ ಹೋರಾಟಗಾರರು ಇವತ್ತು ಕೇಸ್ ಹಾಕ್ಸ್ಕೊಂಡು 30-40 ಕೇಸ್ಗಳು ಹಾಕ್ಸ್ಕೊಂಡು ಇಡೀ ತಿಂಗಳು ಪೂರ್ತಿ 20 ದಿನ ಜೈಲಲ್ಲಿ ಕಳಿತೀವಲ್ಲ, 20 ದಿನ ನಾವು ಹೋಗಿ ಕೋರ್ಟ್ ಮುಂದೆ ನಿಲ್ತೀವಲ್ಲ, ಕೋರ್ಟ್ ಅಲ್ಲಿ ನಿಲ್ಲುವಂತ ನಮ್ಮ ಜೀವನ ಏನಾಗಬೇಕು, ನಮ್ಮ ಬದುಕು ಏನಾಗಬೇಕು? ನಮಗೂ ಒಂದು ಲೈಫ್ ಇದೆ, ನಮಗೂ ಒಂದು ಜೀವನ ಇದೆ, ನಮಗೂ ಸಂಸಾರಗಳಿರುತ್ತೆ, ನಮಗೂ ಫ್ಯಾಮಿಲಿ ಇರುತ್ತೆ. ಇದನ್ನ ಯಾಕೆ ಜನ ತಿಳ್ಕೊಳಲ್ಲ? ಹೋರಾಟಗಾರರಿಗೆ ಯಾರು ಸಂಬಳ ಕೊಡಲ್ಲ ಸ್ವಾಮಿ. ಹೋರಾಟಗಾರರಿಗೆ ಯಾರು ಸಂಬಳ ಕೊಡ್ತಾರೆ? ರಕ್ಷಣಾ ವೇದಿಕೆ ಆದ ಕಾರ್ಯಕರ್ತರು ಅವರ ಬದುಕಿನ ಜೊತೆಯಲ್ಲಿ ಹೋರಾಟವನ್ನ ರೂಪಿಸ್ಕೊಂಡಿದ್ದಾರೆ. ಅವರ ಬದುಕಿನ ಜೊತೆ ಹೋರಾಟವನ್ನ ರೂಪಿಸ್ಕೊಂಡಿರೋರು ಯಾರೋ ಚಿಲ್ಲರೆ ಜನ, ಯಾರೋ ನೆನ್ನೆ ಮೊನ್ನೆ ಉಟ್ಕೊಂಡವರು, ಅವ್ರು ಏನೋ ಮಾಡಿದ ಕರ್ಮ. ಆ ಕರ್ಮವನ್ನ ಒಟ್ಟಾರೆ ಕನ್ನಡ ಚಳವಳಿಗಾರರ ಮೇಲೆ ಕಟ್ಟಬೇಡ್ರಿ. ಕನ್ನಡ ಚಳವಳಿಗಾರರು, ಅದರಲ್ಲೂ ಕರವೆಯವರಿಗೆ ಅವ್ರದೇ ಆದಂತ ಇತಿಹಾಸ ಇದೆ, ಗೊತ್ತಾಯ್ತಾ? ಯಾರು ಎಂತದ್ದು ಕೋಲಾರದ ಜಿಲ್ಲೆ KGF ನಲ್ಲಿ ಕೂತ್ಕೊಂಡು ಇಲ್ಲಿ ತಮಿಳೇ ಮಹಾನ್ ಭಾಷೆ, ಇಲ್ಲಿ ಪೆರಿಯಾರ್ ರಸ್ತೆ, ಅಣ್ಣದವ್ರ ರಸ್ತೆ, ಕಾಮರಾಜ್ ರಸ್ತೆ, ಈ ತರದ ದುರಂಕಾರ ತೋರಿಸಿದಾಗ ಆ ಭಕ್ತವತ್ಸಲನ್ಗೆ ವಿಧಾನಸೌಧದ ಮುಂದೆ ಅಟ್ಟಾಡ್ಸ್ಕೊಂಡು ಬಡಿದು ಬುದ್ಧಿ ಹೇಳಿ ಅಲ್ಲಿ ಕುವೆಂಪು ರಸ್ತೆ, ರಾಜ್ಕುಮಾರ್ ರಸ್ತೆ, ಈ ರೀತಿ ವಿಷ್ಣುವರ್ಧನ್ ರಸ್ತೆ, ಈ ರೀತಿ ರಸ್ತೆಗಳನ್ನ ತರುವಲ್ಲಿ ಕರವೆಯ ಪಾತ್ರ ದೊಡ್ಡದು.